ವೆಲ್ಕಮ್ ಟು BGSK ನ್ಯೂ ಲೇಔಟ್ ಹಾಸನ್. ಗೈಸ್, ನಾನಿವತ್ತು ನಿಮಗೋಸ್ಕರ ಜಸ್ಟ್ ಲೇಔಟ್ ರಿವ್ಯೂ, ಈ ಎಂಟೈರ್ ಲೇಔಟು ಮುಂದೆ ಏನೇನು ಆಗ್ಬೋದು, ಯಾವ ರೀತಿ ಅಲಾಟ್ಮೆಂಟಿಗೆ ಪೇಪರ್ ಆರ್ಟಿಕಲ್ಸ್ ಎಲ್ಲ ಬಂದಿದೆ, ಏನೇನು ನಡೀತಾ ಇದೆ, ಇವಾಗ ನೋಡಿ ಪ್ರೊಸೆಸ್, ಇದು ಲೇಔಟ್ಗಳು ಡೆವಲಪ್ಮೆಂಟ್ ಯಾವ ಥರ ಇದೆ. ಇಫ್ ಯು ಸಿ 360 ಎಕ್ಸಾಕ್ಟ್ಲಿ ಒಂದು ರೊಟೇಷನ್ ಹೋಗಿ ಬಂದ್ರೂ ಡಬಲ್ ರೋಡ್ ಯಾವ ಥರ ಇದೆ, ರೈಟಲ್ಲಿ ಏನಿದೆ, ಲೆಫ್ಟಲ್ಲಿ ಏನಿದೆ, ಯಾವ ರೀತಿ ಕನೆಕ್ಟಿವಿಟಿ ಇದೆ, ಪ್ರತಿಯೊಂದು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಇವತ್ತು BGSK ಅಂತೇಳಿ ಹೆಸರಿಟ್ಟಿದ್ದಾರೆ. B ಸ್ಟ್ಯಾಂಡ್ಸ್ ಫಾರ್ ಬೋನಹಳ್ಳಿ, S ಸ್ಟ್ಯಾಂಡ್ಸ್ ಫಾರ್ ಸಮುದ್ರಹಳ್ಳಿ, G ಸ್ಟ್ಯಾಂಡ್ಸ್ ಫಾರ್ ಗೇಕರವಳ್ಳಿ, K ಸ್ಟ್ಯಾಂಡ್ಸ್ ಫಾರ್ ಕಟ್ಟಿಹಳ್ಳಿ ಅಂತ ಹೇಳಿ. ಸೊ ಇಫ್ ಯು ನನ್ನ ಎಡಗಡೆ ನೀವು ನೋಡಿದ್ರೆ ನಮಗೆ ರಫ್ಲಿ ಅರೌಂಡ್ ಹಾಸನ್ ಈ ಕಡೆ ಈ ಭಾಗದಲ್ಲಿ ಬರುತ್ತೆ. ನಾವು ಇಲ್ಲಿಗೆ ಬರಬೇಕಂದ್ರೆ ಬೋನಹಳ್ಳಿ, ಕಟ್ಟಿಹಳ್ಳಿ ದಾಟ್ಕೊಂಡ್ಬಿಟ್ಟು ಒಳಗಡೆ ಬರಬೇಕು. ಸೊ ಇಫ್ ಯು ಸಿ ಮೈ ರೈಟ್ ಸೈಡ್ ನಾವು ಗೇಕರವಳ್ಳಿ ಇದೆ, ಆಮೇಲೆ ಇಲ್ಲಿ ಇನ್ನೂ ರೈಟ್ ಎಕ್ಸ್ಟ್ರೀಮ್ ಎಂಡ್ ಹೋದರೆ BGHKS ಸ್ಕೂಲ್ ಬರುತ್ತೆ, ಅದ್ರ ಪಕ್ಕದಲ್ಲೇ ಸಮುದ್ರಹಳ್ಳಿ ಬರುತ್ತೆ. ನೀವು ನನ್ನ ಹಿಂಭಾಗದಲ್ಲಿ ಎಕ್ಸಾಕ್ಟ್ಲಿ ನೋಡಿದ್ರೆ ಬೆಂಗಳೂರು ರೋಡು. ಈ ಲೇಔಟಿಗೆ ಒಂದು 2-3 ಎಂಟ್ರೆನ್ಸ್ ಇದೆ, ಮಲ್ಟಿಪಲ್ ಎಂಟ್ರೆನ್ಸ್ ಇದೆ, ಬಟ್ ದಿಸ್ ಆಲ್ಸೋ ಒನ್ ಆಫ್ ದ ಎಂಟ್ರೆನ್ಸ್. ಇಲ್ಲಿ ಏನು ನೋಡ್ತಾ ಇದ್ರಲ್ಲ, ಅದು ಬೆಂಗಳೂರು ಹೈವೇ, ಹಾಸನ್ ಬೆಂಗಳೂರು ಹೈವೇ. ಸೊ ನಾನು ಈ ವಿಡಿಯೋದಲ್ಲಿ ಎಕ್ಸಾಕ್ಟ್ಲಿ ಯಾವ ರೀತಿ ಇದೆ, ಮುಂದೆ ಅರ್ಜಿ ಹಾಕಿದವ್ರು ಯಾವ ರೀತಿ ಆಗುತ್ತೆ, ಅರ್ಜಿ ಹಾಕದಿರೋರು ಯಾವ ರೀತಿ ಇಲ್ಲಿ ಸೈಟ್ ತೊಗೋಬೋದು, ಓನರ್ ಶೇರ್ಸ್ ಎಷ್ಟಿರುತ್ತೆ, ಅಥವಾ ಮುಂದೆ ಆಕ್ಷನ್ ಏನಾದರೂ ಬರ್ಬೋದಾ, ಈ ಎಲ್ಲ ಮಾಹಿತಿನ ಕೊಡ್ತೀನಿ. ವೆಲ್ಕಮ್ ಟು BGSK ಹಾಸನ್. ಸೊ ನಾನು ನಿಮ್ಮನ್ನ ಆ ಬೆಂಗಳೂರು ರೋಡ್ ಹತ್ರ ಹೋಗಿ ತೋರಿಸ್ಬಿಟ್ಟು ಎಂಟವ್ರು ಎಷ್ಟು ರೌಂಡ್ ಆಗುತ್ತೆ ನೆಕ್ಸ್ಟ್ ಒಂದು 5-6 ನಿಮಿಷ ತೋರಿಸ್ತೀನಿ. ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ. ಲೆಟ್ಸ್ ಗೋ ಗೈಸ್, ಬನ್ನಿ. ಸುತ್ತಲೂ ನಾನು 360 ವ್ಯೂ ಎಲ್ಲ ತೋರಿಸ್ತೀನಿ. ಮೋಸ್ಟ್ಲಿ ನನ್ನ ಕಾರ್ ಒಳಗಡೆಯಿಂದ ಕ್ಯಾಮ್ರಾ ರೆಕಾರ್ಡ್ ಆಗ್ತಾ ಇರುತ್ತೆ. ಸೊ ನಿಮ್ಗೆ ಏನೇ ಕ್ವಶನ್ ಇದ್ದರೂ ಕೇಳಿ. ಫಸ್ಟು ಬೆಂಗಳೂರು ಎಂಟ್ರಿ ತೋರಿಸ್ಬಿಟ್ಟು, ಹಾಗೆ ಸಮುದ್ರದಲ್ಲಿ ಇದು ಜಂಕ್ಷನ್ ತೋರಿಸ್ಬಿಟ್ಟು, ಆಮೇಲೆ ಬೋರ್ನಹಳ್ಳಿ ಕಡೆಯಿಂದ ಎಕ್ಸಿಟ್ ಆಗೋಣ. ಲೆಟ್ಸ್ ಗೆಟ್ ಇಟ್. ಹ್ಞೂ ಅಂತೇಳು. ಓಕೆ ಗೈಸ್, ನಾನು ಈಗ ನಿಮ್ಮನ್ನ ಸಮುದ್ರದಲ್ಲಿ ಈ ಕಡೆ ಬರುತ್ತೆ, ಆಗಲೇ ಹೇಳ್ದಂಗೆ ವೆರಿ ಬ್ಯೂಟಿಫುಲ್ 60 ಫೀಟ್ ರೋಡ್ ಇದೆ. ಬೆಂಗಳೂರು ಎಂಟ್ರೆನ್ಸಿಂದ 2-3 ಎಂಟ್ರಿ ಇದೆ, ಬಟ್ ಒಂದು ಎಂಟ್ರಿಗೆ ಆಲ್ರೆಡಿ ರೆಡಿ ಆಗಿರೋದ್ರಿಂದ ನಾನು ನಿಮಗೆ ಆ ಎಂಟ್ರಿನ ತೋರಿಸ್ತೀನಿ ಯಾವ ಥರ ಇದೆ ಅಂಥೇಳಿ. ಜಸ್ಟ್ ಗೇಟ್ ಮುಂದೆನೇ ಯಾವ ಥರ ಈಗ ನಾವೇನು ಹೋಗ್ತಾ ಇದೆಯಲ್ಲ, ಇದು ಐ ಥಿಂಕ್ 60 ಫೀಟ್ ರೋಡು. ಎರಡು ಕಡೆ ನಿಮಗೆ ಮೇನ್ ರೋಡ್ಗೆ HIGಗಳೆಲ್ಲ ಬರುತ್ತೆ, ಅದರ ಹಿಂಭಾಗದಲ್ಲಿ MIG ಇರುತ್ತೆ. ಎಕ್ಸಾಕ್ಟ್ಲಿ 5-6 ವರ್ಷದಿಂದ ಕರೆದಂಥ ಲೇಔಟ್ ಇದು. ಓಕೆ, ರಫ್ಲಿ ಅರೌಂಡ್ 30 ಕ್ಲೋಸ್ ಟು 30,000 ಅಪ್ಲಿಕೇಶನ್ ಏನು ಬಿದ್ದಿದೆ. ಈಗ ಪಬ್ಲಿಕ್ಕಿಗೆ ರಫ್ಲಿ ಅರೌಂಡ್ 13,000 ಪ್ಲಸ್ ಸೈಟ್ಗಳು ಅಲಾಟ್ಮೆಂಟಿಗೆ ರೆಡಿ ಇದೆ. ಓಕೆ, ಬೆಂಗಳೂರು ರೋಡ್ಗೆ ವೆಲ್ ಕನೆಕ್ಟೆಡ್ ಟು ಡಬಲ್ ರೋಡು. ಸೊ ಅದರಲ್ಲಿ ಒಂದು 7,000-8,000 ಲೇಟೆಸ್ಟ್ ನ್ಯೂಸ್ ಇದ್ರ ಪ್ರಕಾರ 7,000-8,000 ಸೈಟ್ಗಳನ್ನ ಪಬ್ಲಿಕ್ ಕೊಡ್ತಾ ಇದ್ದಾರೆ. ಈ 8,000 ಅಥವಾ 7,000 ಏನೇ ಆಗಿರಲಿ, ಇದು ಮೊದಲು ಅರ್ಜಿ ಹಾಕಿದವ್ರಿಗೆ ಮಾತ್ರ ಬರೋದು. ಮಿನಿಮಮ್ 10-15% ಪೇ ಮಾಡಿ ಅರ್ಜಿ ಹಾಕಿದ್ದಾರೆ. ಆವಾಗ ಪ್ರೈಸು ರಫ್ಲಿ ಅರೌಂಡ್ 1,200 ಏನೋ ಇತ್ತು, ಬಟ್ ರಿವೈಸ್ ಪ್ರೈಸು ಏನಾಗಿದೆ ಏನು ಗೊತ್ತಿಲ್ಲ. ಅದಾದಮೇಲೆ ಇನ್ನು ಅರ್ಧಕ್ಕರ್ಧ ಶೇರು ಪರ್ಟಿಕ್ಯುಲರ್ಲಿ ರೈತರಿಗೆ ಹೋಗುತ್ತೆ ಬೈ ಡಿಫಾಲ್ಟ್ ಆಗಿ. ರೈತರ ಶೇರು ಕೂಡ ಮುಂದೆ ಫ್ಯೂಚರಲ್ಲಿ ನಿಮಗೆ ಓಪನ್ ಮಾರ್ಕೆಟಲ್ಲಿ ರೀಸೇಲ್ ಬಂದೇ ಬರುತ್ತೆ. ತುಂಬ ಜನ ರೈತರದು ಮಾರ್ತೀವಿ ಈಗಲೇ ಅಗ್ರಿಮೆಂಟು ಅದು ಇದೆಲ್ಲ ಹೇಳ್ತಿರ್ತಾರೆ, ಅದು ಅಪ್ ಟು ಯು. ನೀವು ನೋಡ್ಕೋಬೋದು, ಬ್ಯೂಟಿಫುಲ್ ಗೇಟ್ ವೇ ಮಾಡಿದ್ದಾರೆ. ಓಕೆ, ಸೊ ನಾನು ಕೆಳಗಡೆ ಇಳಿದ್ಬಿಡ್ತು, ನಿಮ್ಗೇನು ಕಾಣ್ತಾ ಇದೆಯಲ್ಲ, ಇದೇ ಬೆಂಗಳೂರು ಹೈವೇ. ಓಕೆ, ಬೆಂಗಳೂರು ಹೈವೇ. ಸೊ ಒಂದು ರೌಂಡು ನಿಮ್ಗೆ ಹೊರಗಡೆ ತೋರಿಸ್ತೀನಿ ನೋಡಿ ಯಾವ ಥರ ಕಾಣುತ್ತೆ ಅಂಥೇಳಿ. ಸೊ ನೀವೇನು ನೋಡ್ತಾ ಇದ್ದಾರೆ, ಇದೇ ಹೈವೇ. ಆಲ್ಮೋಸ್ಟ್ ಹೈವೇಲ್ಲೇ ಇದ್ದೀನಿ ನಾನು. ಓಕೆ, ಸೊ ಈ ಕಡೆ ಹೋದರೆ ನಮಗೆ ಬೆಂಗಳೂರು ಸಿಗುತ್ತೆ. ಓಕೆ, ಸೊ ಈ ಕಡೆಯಿಂದ ಬರೋದೆಲ್ಲ ಮಂಗಳೂರು, ಸಕಲೇಶ್ಪುರ, ಹಾಸನ, ಚಿಕ್ಕಮಗಳೂರು ಬರುವಂಥ ರೋಡ್ಗಳು. ಇನ್ನು ಬೋರ್ಡ್ ಈ ಥರ ಇದೆ. ಓಕೆ, ಇನ್ನು ಏನು ಬೋರ್ಡ್ ಗಿಡ ಹಾಕಿಲ್ಲ, ಬಟ್ ಗೆರಕ್ವಳ್ಳಿಗೆ ರೋಡ್ ಅಂತೇಳಿ ಹಾಕಿದ್ದಾರೆ. ಬ್ಯೂಟಿಫುಲ್ ಒನ್ ಎಂಟ್ರಿ. ಇನ್ನೊಂದು ಎಂಟ್ರಿ ಬಂದುಬಿಟ್ಟು HKS ಸ್ಕೂಲ್. ಇಲ್ಲಿಂದ ಇನ್ನೊಂದು 1 ಕಿಲೋಮೀಟ್ರ್ ಹೋದರೆ HKS ಯಾವುದೋ ಒಂದು ಸ್ಕೂಲ್ ಇದೆ. ಆ ಸ್ಕೂಲ್ ಪಕ್ಕದಲ್ಲೂ ಕೂಡ ಗ್ರ್ಯಾಂಡ್ ಎಂಟ್ರಿ ಇದೆ. ಇನ್ನೂ ಒಂದು ಗ್ರ್ಯಾಂಡ್ ಎಂಟ್ರಿ ಹೈವೇಕಿನ ಮೊದಲೇ ನಮ್ಮದೇನು ಯಾವುದು ಬೋನಹಳ್ಳಿ ಏನು ಬರುತ್ತಲ್ಲ, ಬೋನಹಳ್ಳಿಯಿಂದ ಕೂಡ ಏರ್ಪೋರ್ಟ್ ರೋಡ್ ಅಂತಲೇ ಇದೆ. ಓಕೆ, ಈ ಎರಡು SMK ಲೇಔಟು ಮತ್ತು ಈ ಹೊಸ ಲೇಔಟ್ BGSK ಲೇಔಟ್ ಮಧ್ಯದಲ್ಲೇ ಏರ್ಪೋರ್ಟ್ ಬರುತ್ತೆ. ಏರ್ಪೋರ್ಟ್ ಸ್ಟೇಟಸ್ಸು ಕೂಡ ಇನ್ನೂ ಏನು ಆ ಥರ ಇಲ್ಲ. ಅದ್ರ ಬಗ್ಗೆ ಆಲ್ರೆಡಿ ನನ್ನ ರೀಲ್ ಒಂದು ನಮ್ಮ ಇದರಲ್ಲಿದೆ, ಇದನ್ನು ನೋಡ್ಕೊಳ್ಳಿ. ನಾನು ಇಲ್ಲಿಂದ ಎಂಟ್ರಿ ಹೋಗಿ ಬಲಗಡೆ ಸಮುದ್ರಹಳ್ಳಿಗೆ ಹೋಗಿ ಅಲ್ಲೊಂದು ಯೂಟರ್ನ್ ತೊಗೊಂಡು ಬೋನಹಳ್ಳಿ ಎಂಟ್ರೆನ್ಸ್ ಯಾವ ಥರ ರೆಡಿ ಆಗಿದೆ ಅಂತ ಫುಲ್ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬಿ ವಿತ್ ಮೀ. ಎನಿ ಕ್ವಶನ್ಸ್ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ಏನಾದ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಬಿಡಿ. ಎಸ್, ಗ್ರ್ಯಾಂಡ್ ಎಂಟ್ರಿ ಒಳಗಡೆ ತೊಗೊತಾ ಇದ್ದೀವಿ. ಐ ಥಿಂಕ್ ಈ ಡಬಲ್ ರೋಡಿಗೆ ಲೆಫ್ಟಲ್ಲಿ ಏನು ಜಸ್ಟ್ ನಿಮಗೆ ಲೆಫ್ಟಲ್ಲಿ ತೋರಿಸ್ತಾ ಇದ್ದೀನಿ, ಬಟ್ ರೈಟಲ್ಲಿ ತೋರಿಸ್ತಾ ಇದ್ದೀನಿ. ಸೊ ರೈಟಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಆಲ್ರೆಡಿ ಡೆವಲಪ್ಮೆಂಟ್ ಕಾಣ್ತಾ ಇದೆ, ವಾಟರ್ ಲೈನ್ ಕಾಣ್ತಾ ಇದೆ. ಓಕೆ, ಆಲ್ರೆಡಿ ವಾಕಿಂಗ್ ಪಾತ್ಗೂ ಕೂಡ ಕಲ್ಲೆಲ್ಲ ರೆಡಿ ಆಗ್ತಾ ಇದೆ. ಮೊನ್ನೆ ಒಂದು ರೈತರದ್ದು ಕೂಡ ಇಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಧರಣಿ ಎಲ್ಲ ಮಾಡಿದರು. ಮೋಸ್ಟ್ ಆರ್ಟಿಕಲ್ ನಾನು ವೀಡಿಯೋಗಳನ್ನೆಲ್ಲ ನೋಡಿದ್ಮೇಲೆ ನನಗೇನು ಅರ್ಥ ಆಯಿತು ಅಂತಂದರೆ, ನೀಟಾಗಿ ಡೆವಲಪ್ ಮಾಡಿಬಿಟ್ಟು ಕೊಡಿ, ಅರ್ಧಂಬರ್ಧ ಆಗಿದೆ, ಕೆಲವೊಂದು ಭಾಗದಲ್ಲಿ ಕೆಲಸ ಆಗಿಲ್ಲ, ಕೆಲವೊಂದು ಭಾಗದಲ್ಲಿ ಇದಾಗಿಲ್ಲ. ಐ ಥಿಂಕ್ ಇದು ಕಂಪ್ಲೀಟಾಗಿ ಡೆವಲಪ್ಮೆಂಟಲ್ಲಿ ಇಫ್ ಯು ಸಿ ಪವರ್ ಲೈನ್ ಎಲ್ಲ ನೋಡಿದ್ರೆ ಹೊರಗಡೆ ಏನು ಕಾಣ್ತಾ ಇಲ್ಲ.
ಎಲ್ಲ ಅಂಡರ್ಗ್ರೌಂಡ್ ಇದೆ. ನೀಟಾಗಿ ಮಾರ್ಕಿಂಗ್ ರೆಡಿ ಆಗಿದೆ, ಕೆಲವೊಂದು ಸೈಟ್ ನಂಬರ್ ಕೂಡ ರೆಡಿ ಆಗಿದೆ. ಓಕೆ, ತುಂಬ ಹಾಸನಕ್ಕೆ ಬಹಳ ಹತ್ರ. ನೀವು ಸಿಟಿ ಸೆಂಟರ್ ಹಾಸನಿಂದ ಬಂದ್ರೂ ಭುವನಹಳ್ಳಿ 2 ಕಿಲೋಮೀಟರ್ ರೇಂಜಲ್ಲಿದೆ, 2.5, 3, 4 ಕಿಲೋಮೀಟರ್, 5 ಕಿಲೋಮೀಟರ್ಲಿ ಎಂಟೈರ್ ಲೇಔಟನ್ನೇ ನಾವು ಟಚ್ ಮಾಡ್ಬೋದು. ಸೊ ಬಟ್ ರೈತರು ಏನು ಹೇಳೋದು ಅಂತಂದರೆ, ಫಸ್ಟ್ ರೈತರಿಗೆ ನೀಟಾಗಿ ಕೊಟ್ಬಿಟ್ಟು ಲೇಔಟನ್ನ ಪೂರ್ತಿಯಾಗಿ ಡೆವಲಪ್ ಮಾಡಿ, ಎಲ್ಲೆಲ್ಲಿ ಪ್ಯಾಚ್ ವರ್ಕ್ ಬೀಳಿದಿದೆ, ಎಲ್ಲೆಲ್ಲಿ ರೋಡ್ ಇನ್ನೂ ಆಗಿಲ್ಲ, ಸೊ ಎಲ್ಲೆಲ್ಲಿ ನಮಗೆ ಮಾರ್ಕಿಂಗ್ ಮಿಸ್ ಆಗಿದೆ, ಪ್ರತಿಯೊಂದು ಎಂಡ್ ಟು ಎಂಡ್ ಮಾಡಿ ಕೊಟ್ಟರೆ ಸೊ ದಟ್ ತೊಗೊಳೋರ್ಗು ನಮಗೆ ಇನ್ನೂ ಈಸಿ ಆಗುತ್ತೆ ಅಂತ ಹೇಳಿ. ಸೊ ಇಫ್ ಯು ಸಿ ಲೆಫ್ಟಲ್ಲಿ ಮಾರ್ಕಿಂಗ್ ಒಂದು ಕಲ್ಲು ತೋರಿಸ್ತೀನಿ ನೋಡಿ. ಈ ಲೆಫ್ಟಲ್ಲಿ ನೋಡಿ HIG 2 8046 ನೀಟಾಗಿ ಕಾಣ್ತಾ ಇದೆ. ಓಕೆ, ಈ ಥರ ಎಲ್ಲ ಮಾರ್ಕಿಂಗ್ ಇಟ್ಟಿದ್ದಾರೆ. ಎಲ್ಲ HIG ಹಿಂದ್ಗಡೆದಲ್ಲಿ 4060 ಇರ್ಬೋದು, 3050 ಇರ್ಬೋದು, ಮುಂದೆ 2030, 3040, 3050 ಎಲ್ಲ ಕೆಟಗರಿಯಲ್ಲಿದೆ. ಸೊ ಫಸ್ಟು ನಮಗೆ ಅಲಾಟ್ಮೆಂಟ್ ಬರೋದು. ಓಕೆ, ಸೊ ಈ ಲೇಔಟಿನ ಫಸ್ಟ್ ಜಂಕ್ಷನ್ ಇದು 360 ರೊಟೇಷನ್ ಇದೆ. ಐ ಆಮ್ ಜಸ್ಟ್ ಟೇಕಿಂಗ್ ಇದ್ರು ಸಮುದ್ರಳ್ಳಿ ಕಡೆ ಹೋಗ್ತೀನಿ. ಸೊ ಸರ್, ಇದಕ್ಕೆ ಅರ್ಜಿ ಹಾಕಬೇಕು ಅಂತೇಳಿ ಕಮೆಂಟ್ ಮಾಡೋದು, ಕಾಲ್ ಮಾಡೋದು ಮಾಡೋಕ್ಕೆ ಹೋಗ್ಬೇಡಿ. ಇದಕ್ಕೆ ಈಗ ಯಾವಾಗಲೂ ಅರ್ಜಿ ಹಾಕೋಕ್ಕಾಗಲ್ಲ. ಸೊ ಆ್ಯಸ್ ಐ ಟೋಲ್ಡ್ ಯು, ಇದು ತುಂಬ ಹಳೆ ಲೇಔಟು, 5 ರಿಂದ 6 ವರ್ಷದ ಹಿಂದೆ ಕರೆದಿದ್ದಾರೆ. ಸೊ ಈಗ ಅದು ಆಲ್ಮೋಸ್ಟ್ ರೆಡಿಯಾಗಿ ಸ್ಟೇಜಲ್ಲಿ ನಿಂತಿದೆ. ಕೆಲವೊಂದು ಕಡೆ ಪ್ಯಾಚ್ ವರ್ಕ್ ಇದೆ ನೋಡಿ. ಸೊ ಈ ಥರ ಪ್ಯಾಚ್ ವರ್ಕ್ ಇದೆ. ಇದೆಲ್ಲ ಮುಗಿದ್ಮೇಲೆ ಮಾಡಿ ಅಂತ ಹೇಳಿದ್ದಾರೆ. ಸೊ ಐ ಥಿಂಕ್ 18th, ಇದೇ ತಿಂಗಳು 18th ಲಾಟ್ರಿ ಮಾಡಲಿಕ್ಕೆಲ್ಲ ರೆಡಿ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಪೋಸ್ಟ್ಪೋನ್ ಆಗಿರೋದಾಗಲಿ ಅಥವಾ ಫಿಕ್ಸ್ ಆಗಿರೋದಾಗಲಿ ಈಗ ರೀಸೆಂಟಾಗಿ 1-2 ದಿವಸದಿಂದ ಯಾವುದೇ ನ್ಯೂಸ್ ಇಲ್ಲ, ಪೇಪರ್ಗಳಲ್ಲಾಗಲಿ ಸೋಷಿಯಲ್ ಮೀಡಿಯಾದಲ್ಲಾಗಲಿ ನ್ಯೂಸ್ ಆ್ಯಡ್ಗಳಲ್ಲಾಗಲಿ. ಬಟ್ ನನಗನ್ಸಿದ ಮಟ್ಟಿಗೆ 18th ಅಲಾಟ್ಮೆಂಟ್ ಮಾಡ್ತಾರೆ ಅಂತ ಸ್ವಲ್ಪ ಕಾನ್ಫಿಡೆನ್ಸಲ್ಲಿ ಇದ್ದೀನಿ. ಸೊ ಕೆಲವೊಂದು ಪ್ಯಾಚ್ ವರ್ಕ್ ಎಲ್ಲ ಮಿಸ್ಸಿಂಗ್ ಇದೆ, ಅದನ್ನೆಲ್ಲ ಮಾಡಿದ್ರೆ ಒಳ್ಳೆಯದು. ಐ ಥಿಂಕ್ ಎಂಟೈರ್ ಲೇಔಟು ಲ್ಯಾಂಡ್ಸ್ಕೇಪು ಈಸ್ಟ್, ವೆಸ್ಟ್, ನಾರ್ತ್, ಈಸ್ಟ್ ಎಲ್ಲ ಕಡೆನೂ ಬ್ಯೂಟಿಫುಲ್ ಆಗಿದೆ. ಐ ಥಿಂಕ್ ಯಾರಿಗೆ ಯಾವ ಮೂಲೆಯಲ್ಲಿ ಸಿಕ್ಕರೂ ಐ ಥಿಂಕ್ ಮನೆ ಕಟ್ಟಲಿಕ್ಕೆ ಏನು ತೊಂದರೆ ಇರೋಕ್ಕಿಲ್ಲ. ಓಕೆ, ಕೆಲವೊಂದು ಮಧ್ಯದಲ್ಲೇ 2-3 ಹಳ್ಳಿ ಇರೋದ್ರಿಂದ ಮನೆ ಕಟ್ಟೋರಿಗೆ ಮಾತ್ರ ಕಾನ್ಫಿಡೆನ್ಸ್ ಆಗಿ ಬಂದು ಇವತ್ತು ಇಮಿಡಿಯೇಟ್ಲಾಗಿ ಕಟ್ಬೋದು ಅಲಾಟ್ಮೆಂಟ್ ಆದ ತಕ್ಷಣ. ದಟ್ ಇಸ್ ಅ ಫಸ್ಟ್ ಅಲಾಟ್ಮೆಂಟ್. ಯಾರು ಹೊಸಬ್ರಿಗೂ ಇಲ್ಲಿ ಸಿಗಲ್ಲ, ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಎರಡನೇದು ಅರ್ಜಿ ಹಾಕಿದವ್ರಿಗೆ ಮಾತ್ರ ಅಲಾಟ್ಮೆಂಟ್ ಆಗುತ್ತೆ. ಇನ್ನು ಅರ್ಧ ಸೈಟು ಬೈ ಡಿಫಾಲ್ಟ್ ಆಗಿ ಯಾರಿಗೆ ರೈತರಿಗೆ ಹೋಗ್ಬಿಡುತ್ತೆ. ರೈತರು ಕೂಡ ಇವತ್ತಲ್ಲ ನಾಳೆ ಮಾರಲೇಬೇಕು, ಮಾರೇ ಮಾರ್ತಾರೆ. ಸೊ ಅವೆಲ್ಲ ಓಪನ್ ಮಾರ್ಕೆಟ್ ಡೀಲ್ ಆಗಿರುತ್ತೆ. ಬಟ್ ರೈತರು ಮಾಡೋಕ್ಕಿಂತ ಮೊದಲು ಪ್ರಾಪರ್ಟಿ ಎಲ್ಲ ಅವ್ರ ಹೆಸರಿಗೆ ಹೋಗಿಬಿಟ್ಟು ಅದನ್ನು ನೀಟಾಗಿ ಡೆವಲಪ್ಮೆಂಟ್ ಆಗಿರಬೇಕು, ಆಮೇಲೆ ಮಾತ್ರ ತೊಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ದಟ್ ಈಸ್ ವೆರಿ ಒನ್ ಇಂಪಾರ್ಟೆಂಟ್ ಥಿಂಗು. ಸೊ ದಿಸ್ ಇಸ್ ಅನದರ್ ಜಂಕ್ಷನ್. ಇದೆ ಗೆರಕನಹಳ್ಳಿ ಹಳ್ಳಿ, ಇಲ್ಲೇ ನನ್ನ ಲೆಫ್ಟಿಗೆ ಕಾಣೋದೇ ಹಳ್ಳಿ ಇದು. ಓಕೆ, ನಮಗಿನ್ನೂ ರೈಟಿಗೆ ನೀವು ಅಬ್ಸರ್ವ್ ಮಾಡಿದ್ರೆ ಬೆಂಗಳೂರು ರೋಡ್ ಈಗೂ ಕೂಡ ಕಾಣುತ್ತೆ. 1 ಕಿಲೋಮೀಟರ್ ಅಷ್ಟೇ ದೂರದಲ್ಲಿದೆ. ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ಆಲ್ರೆಡಿ ತುಂಬ ಜನ ಮನೆ ಕಟ್ಟೇ ಬಿಟ್ಟಿದ್ದಾರೆ. ಇವರೆಲ್ಲ ಹೆಂಗೆ ಕಟ್ಟಿದ್ದಾರೆ ಏನೋ ಅಂತ ಗೊತ್ತಿಲ್ಲ ನನಗೆ. ಬಟ್ ಹಳ್ಳಿ ಭಾಗದಲ್ಲಿ ಬರುವಂಥ ಜಾಗ ಅಂತೆ, ಅದನ್ನು ಕೂಡ ಅಕಾಮಡೇಟ್ ಮಾಡಿ ನೀಟಾಗಿ ಲೇಔಟ್ ಮಾಡಿದ್ದಾರೆ. ಓಕೆ, ವಿ ಆರ್ ಹೆಡ್ಡಿಂಗ್ ಟುವರ್ಡ್ಸ್ ಸಮುದ್ರಹಳ್ಳಿ ನಾವು. ಓಕೆ, ನಾನೊಂದು ನಿಮಗೆ ಸ್ಕೂಲ್ ಹೇಳಿದ್ದೆ, HKS HSK ಅಂಥೇಳಿ. ನನ್ನ ಬಲಗಡೆ ನೀವು ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಒಂದು ಹೈಟ್ ಬಿಲ್ಡಿಂಗ್ ಕಾಣ್ತಾ ಇದೆ. ಓಕೆ, ಹೈವೇಗೆ ಅಟ್ಯಾಚ್ ಆಗಿ ನಾನು ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಓಕೆ, ಝೂಮ್ ಮಾಡಿ ತೋರಿಸ್ತೀನಿ. ಸೊ ಅದು ಬಂದುಬಿಟ್ಟು ಅಲ್ಲಿಂದನೂ ಕೂಡ ಒಂದು ಗ್ರ್ಯಾಂಡ್ ಎಂಟ್ರಿ ಇದೆ. ಸೊ ಇಲ್ಲೇನು ನೋಡ್ತಾ ಇದ್ದೀರಲ್ಲ, ದಿಸ್ ಆಲ್ BGSK ಲೇಔಟ್. ಇದು ತುಂಬ ದೊಡ್ಡ ಲೇಔಟು. ಓಕೆ, ಎಲ್ಲ ಕಡೆ ನೀಟಾಗಿ ಮಾಡಿದ್ದಾರೆ. ಸೊ ನೀವು ಇದನ್ನು ಅಬ್ಸರ್ವ್ ಮಾಡ್ಬೋದು. ಸೊ ಇದು ಕೂಡ ಡೆಡ್ ಎಂಡ್. ಇನ್ನೂ ಇಲ್ಲಿಂದನೂ ಕೂಡ ಇನ್ನೂ 1 ಕಿಲೋಮೀಟರ್ ದೂರದಲ್ಲಿದೆ. ಆ ಕಡೆನೂ ಸೈಟ್ ಇದೆ. ಸ್ವಲ್ಪ ಎಲಿವೇಶನ್ ಈ ಭಾಗದಲ್ಲಿ ಡೌನ್ ಅಪ್ ಇದೆ. ಬಟ್ ಅದು ಬಿಟ್ಟರೆ ಐ ಡೋಂಟ್ ಸಿ ಎನಿ ಟೆಕ್ನಿಕಲ್ ಏನಂತ ಹೇಳ್ತಾರೆ, ಇದನ್ನು ನಮಗೇನು ಕಾಣ್ತಾ ಇಲ್ಲ. ದಿಸ್ ಇಸ್ ಅನದರ್ ಇದು ಡನ್. ಸೊ ಇದೊಂದು ವಿಲೇಜ್, ಅದು ಸಮುದ್ರದಲ್ಲಿ ರೌಂಡ್ ಹೊಡ್ಕೊಂಡ್ಬಂದೆ. ನೀವು ಲೆಫ್ಟಿಗೆ ನೋಡಿ, ಯು ಕ್ಯಾನ್ ಸಿ ಆಲ್ರೆಡಿ ಸೈಟ್ಗಳೆಲ್ಲ ನಂಬರ್ಸ್ ಯೆಲ್ಲೋ ಕಲರ್ ಮಾರ್ಕ್ ಮಾಡಿದ್ದಾರೆ, ವೈಟ್ ಕಲರ್ ಆಗಿದೆ. ಓಕೆ, ಸೊ ರೈಟಲ್ಲಿ ಮೋಸ್ಟ್ಲಿ ನನಗನ್ಸಿದ ಮಟ್ಟಿಗೆ CS ಸೈಟ್ ಏನಾದರೂ ಇರ್ಬೋದು. ಇಲ್ಲಿ ಕೆಲವೊಂದು ಕೂಡ ಪೆಂಡಿಂಗು ಇದೆ. ಆಲ್ಮೋಸ್ಟ್ ಎಲ್ಲ ಸೈಟ್ಗಳಿಗೂ ನಂಬರ್ಸ್ ಎಲ್ಲ ಬಂದುಬಿಟ್ಟಿದೆ. ನಾನೊಂದು 20-30 ಸೈಟ್ ಅಥವಾ 30-40 ಸೈಟಲ್ಲಿ ಒಂದು ಡ್ರೈವ್ ಮಾಡ್ತೀನಿ. ಲೆಫ್ಟಲ್ಲಿ ಅಬ್ಸರ್ವ್ ಮಾಡಿ. ಹಾಂ, LIG ಲೈನಲ್ಲಿ ನೋಡಿ, ಯು ಕ್ಯಾನ್ ಸಿ ದ ನಂಬರ್ಸ್ ನೋಡಿ. L4439, 4440, 4441, 4442. ಓಕೆ, ಸೊ ರೈಟಿಗೂ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ರೈಟ್ ನೋಡಿ 444. ಇವೆಲ್ಲ ಯಾರಿಗೆ ಅಲಾಟ್ ಆಗುತ್ತೆ ಗೊತ್ತಿಲ್ಲ. ಸೊ ರೈಟಲ್ಲಿ ಕೂಡ ನಾನು ಆ ಜಂಕ್ಷನ್ ನೀವು ಅಬ್ಸರ್ವ್ ಕಾಣ್ತಾ ಇದ್ದರೆ ನೀಟಾಗಿ ಅಲ್ಲೊಂದು ವೆಹಿಕಲ್ ಬರ್ತಾ ಇದೆ, ಯೆಲ್ಲೋ ಕಲರ್ ಸ್ಕೂಲ್ ವ್ಯಾನು. ಅದು ಮೇಯ್ನ್ ಜಂಕ್ಷನ್ನು. ಸೊ ನಾವೀಗ ಅದರ ಆಪೋಸಿಟ್ ಇಲ್ಲಿದ್ದೀವಿ. ಭುವನಹಳ್ಳಿದೊಂದು ಜಂಕ್ಷನ್ ತೋರಿಸ್ಬಿಟ್ಟು ನಾನು ನಿಮಗೆ ವೀಡಿಯೋದಲ್ಲಿ ಕೊಡ್ತೀನಿ. ಕೊನೆಯಲ್ಲಿ ಹೊಸಬ್ರಿಗೆ ಅರ್ಜಿ ಹಾಕದೇ ಇರೋರಿಗೆ ಏನಾದರೂ ಇಲ್ಲಿ ಒಂದು ಪೊಟೆನ್ಷಿಯಲ್ ನೋಡ್ತಾ ಇದ್ದರೆ ಒಂದು 2 to 3 ಆಪ್ಷನ್ಸ್ ಇದೆ ಯಾವ ರೀತಿ ಮಾಡಬೇಕಂತೇಳಿ. ಆ ಎಲ್ಲ ಡೀಟೇಲ್ಸ್ನ ನಾನು ವೀಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ. ದಿಸ್ ಇಸ್ ಆಲ್ ಬ್ಯೂಟಿಫುಲ್ ಮಾರ್ಕಿಂಗ್ ಆಗಿದೆ. ಕೆಲವೊಂದು ಮನೆಗಳು ಮಧ್ಯದಲ್ಲೇ ಬಂದುಬಿಟ್ಟಿದೆ. ಪ್ರಿಟಿ ಮಚ್ ಯು ಕ್ಯಾನ್ ಸಿ ದಿಸ್. ಓಕೆ,
ನೀಟಾಗಿ ಒಳ್ಳೆ ಒಂದು ಸ್ವಲ್ಪ ಡೌನ್ ಅಪ್ ಎಲ್ಲ ಹಿಲ್ ಇದೆ, ಬಟ್ ಅಷ್ಟೊಂದೇನು ಡಿಸ್ಟರ್ಬ್ ಆಗೋ ಥರ ಏನು ನನಗೇನು ಕಾಣ್ತಾ ಇಲ್ಲ. ಸೊ ಡೀಸೆಂಟಾಗಿ ಮಾಡಿದ್ದಾರೆ. ಎಲ್ಲ ಅಂಡರ್ಗ್ರೌಂಡ್ ಪವರ್ ಆಗಲಿ, ಡ್ರೈನೇಜ್ ಆಗಲಿ, ರೋಡ್ಸ್ ಆಲ್ಮೋಸ್ಟ್ 85% 90% ರೋಡ್ ಆಗಿದೆ. ಕೆಲವೊಂದು ಕಡೆ ಎಲ್ಲೋ ಮಿಸ್ ಆಗಿರ್ಬೇಕು ಅಷ್ಟೇ. ಸೊ ಇವನ್ ರೈತರು ಡಿಮ್ಯಾಂಡ್ ಮಾಡಿರೋದು ಚೆನ್ನಾಗೇ ಇದೆ, ಅಂದರೆ ಫಸ್ಟ್ ಎಲ್ಲ ನೀಟಾಗಿ ಮಾಡಿಬಿಟ್ಟು ಕೊಡಿ. ಯಾಕಂದರೆ ಒಂದು ಸಲ ಏನಾಗ್ಬಿಡುತ್ತೆ, ಡೆವಲಪ್ಮೆಂಟ್ ಆಗಿ ಎಲ್ಲ ಮುಗಿದ ಮೇಲೆ ಪ್ರೊಸೆಸಿಂಗ್ ಎಲ್ಲ ಹುಡ್ಕೋದು ಭಾಳ ಕಷ್ಟ, ಎಲ್ಲ ಹಿಡಿದ್ಬಿಟ್ಟು ಮಾಡಿಸೋದು. ಸೊ ಅದನ್ನು ಕಾನ್ಸೆಪ್ಟಲ್ಲಿ ಇಟ್ಕೊಂಡು ಅವ್ರು ಏನು ಹೇಳಿದಾರಲ್ಲ, ದಟ್ ಈಸ್ ನನ್ನ ಪ್ರಕಾರ ಡೀಸೆಂಟ್ ಆಸ್ಕ್ ಅನ್ನಿಸ್ತು. ಬಟ್ ಏನು ಮೊದಲು ರೈತರಿಗೆಲ್ಲ ಯಾವ್ಯಾವ ಸೈಟ್ ಕೊಡ್ತಾರೆ, ಅವ್ರು ಯಾವ ರೀತಿ ಆಯ್ಕೆ ಮಾಡಿರ್ತಾರೆ, ಅದೆಲ್ಲ ಅದು ಕೂಡ ಸಿಸ್ಟಮಲ್ಲೇ ಆಗಿದೆ. ಸಿಸ್ಟಮಲ್ಲಿ ಅಂತಂದರೆ ಅದಕ್ಕೂ ಒಂದು ಆನ್ಲೈನ್ ಸಿಸ್ಟಮ್ ಇರುತ್ತೆ. ಸೊ ಅದರಲ್ಲೇ ಮಾಡಿದ್ದಾರೆ, ವಿಚ್ ಇಸ್ ಗ್ರೇಟ್. ಇವನ್ 18th ಅಲಾಟ್ಮೆಂಟ್ ಮಾಡಿದ್ರೆ ಐ ವುಡ್ ಬಿ ಮೋರ್ ಹ್ಯಾಪಿ. ಇಲ್ಲ ಬಿಕಾಸ್ ಆಫ್ ಸಮ್ ರೀಸನ್, ಡೆವಲಪ್ಮೆಂಟ್ ರೀಸನ್ನು ಅದನ್ನು ಪೋಸ್ಟ್ಪೋನ್ ಮಾಡಿ ಮತ್ತೇನಾದರೂ ಮಾಡಿದ್ರೆ ಸಡನ್ಲಿ ಪ್ರೆಸ್ ಮೀಟ್ ಎಲ್ಲ ಬರುತ್ತೆ. ಓಕೆ, ಸೊ ಆವಾಗ ಕೂಡ ನಮ್ಮ ಚಾನಲಲ್ಲಿ ಎಲ್ಲ ಡೀಟೇಲ್ಸ್ ಹೇಳ್ತೀವಿ. ಓಕೆ, ಸೊ ಏರ್ಪೋರ್ಟ್ದು ನಾನು ಈ ವಿಡಿಯೋದಲ್ಲೇ ಕವರ್ ಮಾಡ್ಬೇಕು ಅಂದ್ಕೊಂಡೆ. ಏರ್ಪೋರ್ಟು ಏನು ಸ್ಟೇಟಸ್ ಅಂತ ಹೇಳಿ ನಾನು ಲೆಫ್ಟಿಗೆ ಅಗೇನ್ ಐ ವಿಲ್ ಶೋ ಯು ಬೆಂಗಳೂರು ಎಂಟ್ರಿ. ಸೊ ಇನ್ನೊಂದು ಸ್ಟ್ರೈಟ್ ಸ್ಟ್ರೆಚ್ಚಲ್ಲಿ ಭುವನಹಳ್ಳಿದು ಜಂಕ್ಷನ್ ಬರುತ್ತೆ, ಅದನ್ನು ತೋರಿಸ್ಬಿಟ್ಟು ಈ ವಿಡಿಯೋನ ಕೊನೆಯಲ್ಲಿ ಹೊಸಬ್ರಿಗೆ ಒಂದು 4-5 ಪಾಯಿಂಟನ್ನು, ಇಂಪಾರ್ಟೆಂಟ್ ಪಾಯಿಂಟ್ ಈ ಲೇಔಟ್ ಬಗ್ಗೆ ಕವರ್ ಮಾಡಿ ನಿಮಗೆ ಹೇಳ್ತೀನಿ. ಸೊ ನಾವೀಗ ಇನ್ನೊಂದು 360 ಜಂಕ್ಷನಲ್ಲಿದ್ದೀವಿ. ಸೊ ನಾನು ಫಸ್ಟ್ ಜಂಕ್ಷನ್ ತೋರಿಸಿದ್ದು ಏರ್ಪೋರ್ಟಿಗೆ, ಹೈವೇಗೆ ಹತ್ತಿರ. ನಾವೀಗ ಬಲಗಡೆ ಗೋರಖನಹಳ್ಳಿ ಮತ್ತು ಸಮುದ್ರದಲ್ಲಿಗೆ ಹೋಗಿ ಬಂದಿದ್ದೀವಿ. ಮೇಯ್ನ್ ನಾವು ಹೇಳಿದ್ದು ನಮಗೆ ಎಂಟ್ರಿ, ಇದೊಂದು ಎಂಟ್ರಿ ಮೇನ್ ಏರ್ಪೋರ್ಟ್ಗೆ. ಸೊ ರಫ್ಲಿ ನಿಮಗೆ ತೋರಿಸ್ಬೇಕು ಅಂತಂದರೆ ಲೆಟ್ ಮೀ ಶೋ ಇದ್ದಾರೆ. ಸೊ BGSKಯಲ್ಲಿ ಭುವನಹಳ್ಳಿ ಬರುತ್ತಲ್ಲ, ಇದು ಭುವನಹಳ್ಳಿ ಎಂಟ್ರೆನ್ಸು. ಈ ರೋಡನ್ನು ಏರ್ಪೋರ್ಟ್ ರೋಡ್ ಅಂತಲೇ ಕರೀತಾರೆ, ಯಾಕಂದರೆ ಈ ರೋಡಿಂದ ಒಳಗಡೆ ಬಂದರೆ, ಸೊ ಇಲ್ಲಿ ಬಲಗಡೆ ಹೋದರೆ ನಾವು ಹೈವೇಗೆ ಹೋಗ್ತೀವಿ. ಸೊ ಸೀದಾ ಇಲ್ಲಿಂದ 1 ಕಿಲೋಮೀಟರ್ ಹೋದರೆ ಏರ್ಪೋರ್ಟ್ ರೆಡಿ ಆಗ್ತಾ ಇದೆ ಹಾಸನ್ದು. ಅದು ಎಷ್ಟು ವರ್ಷದಿಂದ ರೆಡಿ ಆಗ್ತಾ ಇದೆ ಏನೂ ನಮಗೆ ಐಡಿಯಾ ಇಲ್ಲ. ಸೊ ಇದು ಕೂಡ ಅನದರ್ ಜಂಕ್ಷನ್ನು. ಸೊ ನಾವು ಏನಲ್ಲಿ ನಿಮಗೆ ಎಕ್ಸ್ಟ್ರೀಮ್ ಎಂಡಲ್ಲಿ ಈ ವಾಟರ್ ಟ್ಯಾಂಕ್ ಎಲ್ಲ ಕಾಣ್ತಾ ಇದೆಯಲ್ಲ, ಅಲ್ಲಿವರೆಗೂ ಇದೆ. ಓಕೆ, ಟೋಟಲ್ ಆಗಿ. ಸೊ ಓವರ್ ಆಲ್ ಇದು ಬಂದುಬಿಟ್ಟು ನಿಮಗೆ 13,000-14,000 ಅಂತಂದರೆ ಸುತ್ತಲೂ 4 ಹಳ್ಳಿ ಸೇರಿಬಿಟ್ಟು ಮಾಡಿರೋದು. ಆ ಕಡೆನೂ ಜಾಗ ತುಂಬ ಚೆನ್ನಾಗಿದೆ. ಅಲ್ಲಿ ನಿಂತ್ಕೊಂಡಾಗ ಬೆಂಗಳೂರು ಎಂಟ್ರೆನ್ಸ್ಗೂ ತುಂಬ ಚೆನ್ನಾಗಿದೆ ಏರ್ಪೋರ್ಟ್ದು. ಭುವನಹಳ್ಳಿ ಎಂಟ್ರೆನ್ಸಿಂದವ್ರು ಬಂದವ್ರು ತುಂಬ ಚೆನ್ನಾಗಿದೆ. ಅದನ್ನು ಮೀರಿಬಿಟ್ಟು ಈ ಕಡೆ ಲೆಫ್ಟಲ್ಲೂ ಕೂಡ ತುಂಬ ಸೈಟ್ಗಳಿದೆ. ಓಕೆ, ಟಿಪಿಕಲಿ ಎಲ್ಲ ಯೆಲ್ಲೋ ಕಲರ್, ವೈಟ್ ಕಲರ್ ಎಲ್ಲ ಮಾಡಿದ್ದಾರೆ. ಓಕೆ, ಸೊ ನಾನು ಹೇಳ್ದಂಗೆ ನಿಮಗೆ ಸೊ ಇಟ್ ಈಸ್ ಕವರ್ಡ್ ವಿತ್ BGSK's ಆಪ್ಟೆಡ್ ನೇಮ್ ನನ್ನ ಪ್ರಕಾರ ಅನಿಸುತ್ತೆ. ಸೊ ಬ್ಯೂಟಿಫುಲ್ ಲೊಕೇಶನ್ ಎಲ್ಲ ರೆಡಿಯಾಗಿದೆ. 18ಕ್ಕೆ ಅಲಾಟ್ ಮಾಡಿದ್ರೆ ಐ ಪ್ರೇ ಮಾಡಿ ಕೊಟ್ಬಿಡಲಿ, ತುಂಬ ಜನಕ್ಕೆ ಅನುಕೂಲ ಆಗುತ್ತೆ. ಇನ್ನೇ ಲೇಟ್ ಆದರೂ ನಮ್ಮ ಡೀಟೇಲ್ಸ್ ಎಲ್ಲ ನಾನು ನಿಮ್ಮ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಬಟ್ ಇನ್ನು 3 ಪಾಯಿಂಟ್ ಈ ವಿಡಿಯೋದ ಬಗ್ಗೆ, ಈ ಲೇಔಟ್ ಬಗ್ಗೆ ನೀವು ತಿಳ್ಕೊಬೇಕಾಗಿರೋದು ಏನಂತಂದರೆ, ಸೊ ಪಾಯಿಂಟ್ ನಂಬರ್ 1, ಈ ಲೇಔಟಲ್ಲಿ ಮೊದಲು ಅರ್ಜಿ ಹಾಕಿದವ್ರಿಗೆ ಡೀಟೇಲ್ಸ್ನ ನಿಮಗೆ ಮೊದಲು ಅರ್ಜಿ ಹಾಕಿದವ್ರಿಗೆ ಎಲ್ಲ ಕೊಡ್ತಾರೆ. ಸೊ ಅದು ವೆರಿ ವೆರಿ ಇಂಪಾರ್ಟೆಂಟು. ಸೊ ಅದು ಬಿಟ್ಟರೆ ಅರ್ಧ ಸೈಟ್ ರೈತರಿಗೆ ಹೋಗ್ತಾ ಇರೋದ್ರಿಂದ ರೈತರ ಕಡೆಯಿಂದ ನೀವು ಓಪನ್ ಮಾರ್ಕೆಟಲ್ಲಿ ತುಂಬ ತೊಗೊಳ್ಳೇಬೋದು, ಏನು ತೊಂದರೆ ಅಂತೂ ಏನಿಲ್ಲ. ಥರ್ಡ್ ಆಪ್ಷನ್, ನೀವು ಅರ್ಜಿನೂ ಹಾಕಿಲ್ಲ, ನಿಮಗೆ ರೈತರ ಕಡೆಯಿಂದ ಈಗ ಸಿಗ್ತಾ ಇಲ್ಲ, ಏನಾದರೂ ಮಾಡಬೇಕಂತಂದರೆ ನಮಗಿರೋದು ಒಂದೇ ಆಪ್ಷನ್ನು. ಯು ಹ್ಯಾವ್ ಟು ವೇಟ್ ಫಾರ್ ಏನಾದರೂ ಮುಂದೆ ಏನಾದರೂ ಫರ್ದರ್ ಡೆವಲಪ್ಮೆಂಟು ಅಥವಾ ಫರ್ದರ್ ಅಪ್ಡೇಟು ಏನಾದರೂ ಈ ವಿಡಿಯೋದಲ್ಲಿದ್ದರೆ ನಿಮಗೆ, ಈ ಲೇಔಟಲ್ಲಿ ಫರ್ದರ್ ಡೆವಲಪ್ಮೆಂಟ್ ಇದ್ದರೆ ಅರ್ಜಿ ಕರೆದ್ರೆ ಅದು ನಮ್ಮ ಚಾನಲ್ ಗೊತ್ತಾಗುತ್ತೆ. ಅದಕ್ಕೂ ಮಿಕ್ಕಿ ಒಂದು 4th ಆಪ್ಷನ್ ಅಂದರೆ ಆಕ್ಷನ್ ಬರಬೇಕಾಗುತ್ತೆ. ಆಕ್ಷನ್ ಬರಬೇಕು ಅಂದರೆ ಸ್ವಲ್ಪ ಟೈಮ್ ತೊಗೋಬೋದು, 6 ಮಂತ್ 1 year. ಯಾಕೆಂದರೆ ಅಲಾಟ್ಮೆಂಟ್ ಆಗಿ ರೈತರಿಗೆ ಕೊಟ್ಟು ಕ್ಯಾನ್ಸಲ್ ಆಗಿರೋ ಸೈಟ್ಗಳ ಮತ್ತೆ ರೀಅಲಾಟ್ಮೆಂಟ್ ಪ್ರೊಸೆಸ್ ಏನಾದರೂ ಇದೆ ಅದನ್ನು ಮಾಡಿ, ಉಳಿದಿರೋಂಥ ಕಾರ್ನರು, ಆರ್ಟ್ ಸೈಟ್ಗಳು, CS ಸೈಟ್ಗಳು ಫ್ಯೂಚರಲ್ಲಿ ಆಕ್ಷನ್ ಬರುತ್ತೆ. ಸೊ ಈ ರೀತಿ ಆಕ್ಷನ್ ಬಂದಾಗ ಕೂಡ ನಮ್ಮ ಡೀಟೇಲ್ಸ್ ಹೇಳ್ತೀನಿ. ನಾನು ನಮ್ಮ ಲೆಫ್ಟಲ್ಲಿ ಭುವನಹಳ್ಳಿ ಹಿಂಭಾಗದಲ್ಲಿ ಅಲ್ಲೇನು ನೀವು ಕಾಣ್ತಾ ಇದ್ದೀರಲ್ವ ದೊಡ್ಡದಾಗಿ ಮನೆಗಳೆಲ್ಲ, ಅದೇ SMK ಲೇಔಟು. ಈಗ SMK ಲೇಔಟು ಕೂಡ ತುಂಬ ಹಳೆಯದು, ಅದೆಲ್ಲ ಮುಗಿದ್ಬಿಟ್ಟು ನಿಮಗೆ ಈಗ ಆಕ್ಷನ್ ನಡೀತಾ ಇದೆ. ಐ ಥಿಂಕ್ ಎಕ್ಸ್ಟ್ರೀಮ್ ರೈಟ್ ತೊಗೊಳ್ಳಿ, ಎಕ್ಸ್ಟ್ರೀಮ್ ರೈಟ್. ಆ ಝೂಮ್ ಮಾಡಿದ್ರೆ ಆ ಮನೆಗಳು ಕಾಣುತ್ತಲ್ಲ, ಅದು ಅರಸೀಕೆರೆ ರೋಡಿಗೆ ಇರುವಂಥ SMK ಲೇಔಟು. ಓಕೆ, ಇವೆಂಚುಲಿ ಅರಸೀಕೆರೆ SMK ಲೇಔಟು ಮತ್ತು ಈ BGSK ಲೇಔಟ್ಗೂ ಕೂಡ ಒಂದು ಒಳ್ಳೆ ಕನೆಕ್ಟಿವಿಟಿ ಕೊಟ್ಟರೆ ಬೋತ್ ಡೆವಲಪ್ ವೆರಿ ವೆಲ್. ಮೇನ್ ಬೆಸ್ಟು ಅಂತಂದರೆ ದಿಸ್ ವಿಲ್ ಬಿ ಒನ್ ಆಫ್ ದ ಬಿಗ್ಗೆಸ್ಟ್ ಲ್ಯಾಂಡ್ ಮಾರ್ಕ್ ನನ್ನ ಪ್ರಕಾರ ನೆಕ್ಸ್ಟ್ ಡೌನ್ ದ ಲೈನ್ 5 to 6 yearsಲ್ಲಿ. ಯಾಕೆಂದರೆ ತುಂಬ ಸೈಟ್ಗಳಿದೆ, ಒಳ್ಳೊಳ್ಳೆ ಸ್ಕೂಲ್ ಹತ್ತಿರದಲ್ಲಿದೆ, ಏರ್ಪೋರ್ಟ್ ಅಂತೂ ನಮಗೆ ಇಲ್ಲೇ 1 kilometer ದೂರದಲ್ಲಿದೆ. ಸೊ ಇವನ್ ಹಾಸನ್ ಎಕ್ಸಾಕ್ಟ್ಲಿ ಸಿಟಿ ಸೆಂಟ್ರಿಗೆ ನಾವು ಹೋಗ್ಬೇಕಂದ್ರೂ ಇಟ್ಸ್ ಅ ಮ್ಯಾಟರ್ ಆಫ್ 3 to 4-5 kilometer ಜಂಕ್ಷನ್ ಆಗಿರುತ್ತೆ. ಸೊ ಈ ಎಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ಆಮೇಲೆ ಕ್ವಾಂಟಿಟಿ ಆಫ್ ಲ್ಯಾಂಡು ಮತ್ತು ಸೈಟ್ಗಳು ಇಲ್ಲಿ ಬಂದಿರೋದು ನೋಡಿದ್ರೆ ರಫ್ಲಿ ಅರೌಂಡ್
13,000-15,000 ಸ್ಕ್ವೇರ್ ಸೈಟ್ಗಳೆಲ್ಲ ಅಂತಂದರೆ ಇಟ್ ವಿಲ್ ಬಿ ಎ ನ್ಯೂ ಹಾಸನ್ ಆದರೂ ಆಗ್ಬೋದು. ತುಂಬ ಜನ ನನ್ನ ಪ್ರಕಾರ ಮನೆ ಕಟ್ಟಲಿಕ್ಕೆ ವೆರಿ ಪ್ರಾಮಿಸಿಂಗ್ ಇಲ್ಲಿ ಇರುತ್ತೆ. ಸೊ ಇದು ಕಂಪ್ಲೀಟ್ BGSK ಲೇಔಟ್ ರಿವ್ಯೂ. ಯಾವುದಾದ್ರೂ ಪಾಯಿಂಟ್ ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ, ನಿಮಗೆ ಹೇಗೆ ರಿವ್ಯೂ ಅನ್ನಿಸ್ತು ಇದನ್ನು ಕೂಡ ಹೇಳ್ಕೊಡಿ. ಇದೇ ರೀತಿ ಕರ್ನಾಟಕದಲ್ಲಿ ಬರುವಂತಹ ಹೊಸ ಲೇಔಟ್ಗಳು ಮತ್ತು ಆಕ್ಷನ್ಗಳು, ಅದು ಗೌರ್ಮೆಂಟ್ ಕಡೆಯಿಂದ ಸ್ಪೆಷಲಿ KHB ಆಗಿರಲಿ, ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆಗಿರಲಿ, ಇವೆಲ್ಲ ಏನಾದರೂ ನೀವು ನೋಡ್ತಾ ಇದ್ದರೆ ಯು ಕ್ಯಾನ್ ಫಾಲೋ ಮಿ ಆನ್ ದಟ್. ಸೊ ನಮ್ಮ ಡಿಸ್ಕ್ರಿಪ್ಷನಲ್ಲಿ ನಮ್ಮದು ವಾಟ್ಸಪ್ ಕಮ್ಯುನಿಟಿ ಗ್ರೂಪ್ ಇದೆ, ಯು ಕ್ಯಾನ್ ಜಾಯಿನ್ ದೇರ್ ಇದೇ ಥರ ಮಾಹಿತಿಗೆ. ಹಾಗೆ ನಂದು ಪರ್ಸ್ನಲಿ ಮಂಜುನಾಥ್ ಕುಂಬಾರಿ ಅಥವಾ ರಿಯಲ್ ಎಸ್ಟೇಟ್ ಕನ್ನಡಿಗ ಅಂತೇಳಿ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಏನಿದೆ, ಅಲ್ಲಿನೂ ಫಾಲೋ ಮಾಡ್ಕೊಳ್ಳಿ. ಎಲ್ಲ ಡೀಟೇಲ್ಸ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್.